ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಶುಕ್ರವಾರ ಅಂದ ತಕ್ಷಣ ತುಂಬ ಸಿಂಪಲ್ಲಾಗಿ ಸ್ನೇಹಿತರೆ ಈ ಪರಿಹಾರಗಳನ್ನು ಹಾಗೂ ಈ ವಿಧಾನದಲ್ಲಿ ನಾವು ಮನೆಯಲ್ಲಿ ಫಾಲೋ ಮಾಡಿದ್ದೆ ಆದರೆ ಯಾವುದೇ ರೀತಿಯಾದಂಥ ದುಡ್ಡು ಖರ್ಚು ವೆಚ್ಚ ಆಗೋ ರೀತಿಯಲ್ಲಿ ಇರೋದಿಲ್ಲ ಸ್ನೇಹಿತರೆ. ಕೆಲವು ನಾವು ನಡ್ಕೊಳ್ಳುವಂಥ ವಿಧಾನ ನಮ್ಮ ಜೀವನ ಶೈಲಿ ಇರುತ್ತೆ ನೋಡಿ, ಅದನ್ನು ಸ್ವಲ್ಪ ನಾವು ಬದಲಾಯಿಸ್ಕೊಂಡಾಗ ಈ ತಿಥಿ ವಾರಗಳು ಅನ್ನುವಂಥದ್ದು ಈ ದಿನಗಳಲ್ಲಿ ಇದನ್ನು ಮಾಡಬೇಕು, ಇದನ್ನು ಬಿಡಬೇಕು, ಇದನ್ನು ತಗೊಂಡು ಬರಬೇಕು, ಇದನ್ನು ತಗೊಂಡು ಬರಬಾರ್ದು, ಇದನ್ನು ನಾವು ತಿಳ್ಕೊಂಡ್ರೆ ಸಾಕಾಗುತ್ತೆ. ಅದರಿಂದನೇ ನಮ್ಮ ಸಮಸ್ಯೆಗಳು ನಿಜವಾಗ್ಲೂ ಅರ್ಧಕ್ಕೆ ಅರ್ಧ ಸಮಸ್ಯೆಗಳು ತೀರೋಗುತ್ತೆ. ನರದೃಷ್ಟಿ ಅನ್ನೋದು ಇರೋದಿಲ್ಲ. ನಮ್ಮ ಹಿರಿಯರು ಅದಕ್ಕೋಸ್ಕರನೇ ಹೇಳ್ತಾ ಇದ್ರು. ಅವರು ಎಲ್ಲರೂ ಕೂಡ ಎಷ್ಟು ನೆಮ್ಮದಿಯಿಂದ ಎಷ್ಟು ನೂರಾರು ಕಾಲ ಚೆನ್ನಾಗಿ ಬದುಕಿ ಬಾಳ್ತಾ ಇದ್ರು ಸ್ನೇಹಿತರೆ. ಈಗ ನಮಗೆ ವಿದ್ಯೆ, ಬುದ್ಧಿ, ದುಡ್ಡು, ಕಾಸು, ಶ್ರೀಮಂತಿಕೆ ಪ್ರತಿಯೊಂದು ಇದೆ, ಆದರೆ ನೆಮ್ಮದಿ ಅನ್ನೋದು ಇರೋದಿಲ್ಲ. ಅಷ್ಟೇ ನಮಗೆ ಹಣ ಇನ್ನೂ ಬೇಕು, ಖರ್ಚು ಜಾಸ್ತಿ ಆಗ್ತಾ ಇದೆ, ಉಳಿತಾಯ ಇಲ್ಲ. ಈ ಥರ ನಾವು ದುಡ್ಡಿನ ಹಿಂದೆ ಓಡ್ತಾ ಇದ್ದೀವಿ. ಸಮಸ್ಯೆಗಳು ತುಂಬ ಬರ್ತಾ ಇದೆ, ಆರೋಗ್ಯ ಕೆಡ್ತಾ ಇದೆ. ಎಲ್ಲೂ ಓಡ್ತಾ ಇದ್ದೀವಿ, ಏನಕ್ಕೆ ಏನು ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ನಮಗೆ ಒಂದೊಂದು ಸಾರಿ ಗೊತ್ತಾಗೋದಿಲ್ಲ. ಅದಕ್ಕೆ ಈ ರೀತಿಯ ದಿನ ವಾರಗಳಲ್ಲಿ ನಾವು ಎಚ್ಚರಿಕೆಯಿಂದ ಮಾಡಿಕೊಂಡ್ರೆ ತುಂಬ ನೆಮ್ಮದಿಯಾಗಿ ಇರಬಹುದು. ಎಷ್ಟೋ ಲಕ್ಷ ಕೋಟಿಗಳು ಇದ್ದರೂ ಕೂಡ ನೆಮ್ಮದಿ ಇರೋದಿಲ್ಲ, ಆರೋಗ್ಯ ಇರೋದಿಲ್ಲ. ಅಂಥವರು ತುಂಬಾ ನೋವು ಪಡ್ತಾ ಇರ್ತಾರೆ. ಅದಕ್ಕೆ ನಾವು ಎಲ್ಲವನ್ನು ಕೂಡ ಪಡ್ಕೊಂಡು ಭಗವಂತನ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಇದು ಸೂಕ್ತವಾಗಿರುತ್ತೆ. ಶುಕ್ರವಾರ ಲಕ್ಷ್ಮಿಯ ವಾರ. ಆ ತಾಯಿಯನ್ನು ಒಲಿಸ್ಕೊಳ್ಳೋದು ಬಹಳ ಸುಲಭವಾಗಿರುತ್ತೆ. ಆದರೆ ಶ್ರದ್ಧಾ, ಭಕ್ತಿ, ನಂಬಿಕೆ, ಗೌರವ ಇದನ್ನು ಇಟ್ಕೊಂಡಿದ್ರೆ ನಮ್ಮ ಹತ್ರ ಆ ತಾಯಿ ಬರ್ತಾಳೆ ಸ್ನೇಹಿತರೆ. ಈ ದಿನ ಉಪ್ಪನ್ನು ಹಾಗೂ ಹುಳಿ ಪದಾರ್ಥ ಅಂದರೆ ಹುಣಸೆ ಹಣ್ಣಿರುತ್ತಲ್ವ ಅದನ್ನು ಹಾಗೂ ಹಾಲು, ಮೊಸರು ಇವುಗಳನ್ನು ನಾವು ಯಾರಿಗೂ ಕೂಡ ಆ ಒಂದು ಕೈ ಬದಲಾಯಿಸಿ ಕೊಡ್ತೀವಿ ಅಂತ ಹೇಳ್ತೀವಿ ನೋಡಿ. ಅಂದರೆ ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಾರೆ, ಅವ್ರುಗಳು ಕೇಳ್ತಾರೆ ಅಥವಾ ನಾವೇ ಹೋಗಿ ಕೇಳ್ತೀವಿ. ನಾವು ತಗೊಂಡು ಬರಬಾರ್ದು, ಈಸ್ಕೊಂಡು ಅವ್ರ ಹತ್ರ ಕೂಡ ಅವ್ರಿಗೂ ಕೂಡ ಈ ದಿನಗಳಲ್ಲಿ ಕೊಡಬಾರ್ದು. ಇದನ್ನು ಗಮನದಲ್ಲಿಟ್ಕೊಳ್ಳಿ, ನೆನಪಲ್ಲಿಟ್ಕೊಳ್ಳಿ. ಯಾಕಂದರೆ ಆ ದಿನ ನಾವು ಕೊಟ್ಟಾಗ ಶ್ರೀ ಮಹಾಲಕ್ಷ್ಮಿ ಹೊರಟೋಗ್ತಾಳೆ. ಬಡತನ ಅನ್ನೋದು ಜಾಸ್ತಿ ಕಾಡುತ್ತೆ. ಇನ್ನು ಉಪ್ಪನ್ನು ನೆನಪಲ್ಲಿಟ್ಕೊಂಡು ಚೆಲ್ಲಬಾರ್ದು. ಆದಷ್ಟು ನೀವು ಶುಕ್ರವಾರದ ದಿನಗಳಲ್ಲಿ ತಗೊಂಡು ಬನ್ನಿ. ಈ ದಿನ ಹಾಲನ್ನು ಕಾಯಿಸಿ, ಎಷ್ಟೋ ಜನ ಮೊಸರನ್ನು ಮನೆಯಲ್ಲೇ ಮಾಡ್ತಾರೆ. ಈ ರೀತಿ ಕೂಡ ನೀವು ಮೊಸರನ್ನು ಶುಕ್ರವಾರದ ದಿನಗಳಲ್ಲೂ ಕೂಡ ಮನೆಯಲ್ಲೇ ಮಾಡಿ. ಅದು ನಿಮ್ಮ ಮನೆಯ ಸಮೃದ್ಧಿಯ ಸಂಕೇತ ತಿಳಿಸುತ್ತೆ. ಅಭಿವೃದ್ಧಿ ಯಾವ ರೀತಿ ಯಾವ ಮಟ್ಟದಲ್ಲಿದೆ, ನಮಗೆ ಆಗುತ್ತೋ ಇಲ್ವೋ ಅನ್ನೋದು ಕೂಡ ನಾವು ಮೊಸರಲ್ಲಿ ಕಾಣಬಹುದು. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳಿ. ಶುಕ್ರವಾರ ಮೊಸರನ್ನು ಮಾಡಿ ಯಾರಿಗಾದರೂ ನಾವು ಅದನ್ನು ಕೊಡೋದ್ರಿಂದ ಕೂಡ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ, ಸಮಸ್ಯೆಗಳು ಬಗೆಹರಿಯುತ್ತೆ. ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥದ್ದು ತುಂಬ ಚೆನ್ನಾಗಿ ನಮಗೆ ಆ ಸಾಲ ಏನಾದರೂ ಇದ್ದರೆ ಸಾಲ ತೀರಿಸೋದಕ್ಕೆ ಮಾರ್ಗಗಳು ಸೂಚಿಸುತ್ತೆ. ಮುತ್ತೈದೆಯರು ಯಾರಾದರೂ ನಮ್ಮ ಮನೆಗೆ ಈ ದಿನಗಳಲ್ಲಿ ಬಂದರೆ ತುಂಬ ಒಳ್ಳೆಯದು, ಶುಭಕಾರಕ. ಅವ್ರಿಗೆ ನಾವು ಅರಿಶಿಣ, ಕುಂಕುಮ, ತಾಂಬೂಲ, ನಮ್ಮ ಶಕ್ತಿಯ ಅನುಸಾರ ಬ್ಲೌಸ್ ಪೀಸು ಈ ಥರ ಕೂಡ ಕೊಡಬಹುದು. ಬರೀ ಕೈಯಲ್ಲಿ ಮಾತ್ರ ಶುಕ್ರವಾರ ಬಂದಿರುವಂಥ ಹೆಣ್ಣು ಮಕ್ಕಳನ್ನ ಕಳಿಸೋದಕ್ಕೆ ಹೋಗಬೇಡಿ. ಬರೋದು ಅಂದರೆ ಒಂದು ಶುಭ ಸಮಾಚಾರ ಅಂತಲೇ ಹೇಳಬಹುದು. ಮುಂದಿನ ದಿನಗಳಲ್ಲಿ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಒಂದು ಲೆಕ್ಕಾಚಾರ ಸ್ನೇಹಿತರೆ. ಇನ್ನು ಕಲ್ಲುಪ್ಪು, ಸಮುದ್ರ ಮಂಥನ ನಡೆಯುವಾಗ ಲಕ್ಷ್ಮೀದೇವಿ ಉದ್ಭವ ಆದಾಗ ಈ ಕಲ್ಲುಪ್ಪು ಕೂಡ ಉದ್ಭವ ಆಗಿರುವಂಥದ್ದು. ಅದಕ್ಕೆ ಲಕ್ಷ್ಮೀ ಸಂಕೇತ ಅಂತ ಹೇಳ್ತೀವಿ.
ಲಕ್ಷ್ಮೀದೇವಿ ಸಂಪತ್ತಿಗೆ ಅಧಿದೇವತೆ. ಆ ತಾಯಿಯನ್ನು ಯಾರು ಶ್ರದ್ಧಾಭಕ್ತಿಯಿಂದ ಬೇಡ್ಕೊಳ್ತಾರೋ, ಈ ದಿನ ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಕಷ್ಟ, ಕಣ್ಣೀರು, ದರಿದ್ರ, ಬಡತನ ದೂರ ಆಗುತ್ತೆ. ಅದನ್ನು ನಾವು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಇದರಲ್ಲಿ ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ರಾತ್ರಿ 9ರ ಒಳಗಡೆ ಈ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಬೌಲನ್ನು ತಗೊಳ್ಳಿ. ಆದಷ್ಟು ನೀವು ಪ್ಲಾಸ್ಟಿಕ್ಕು, ಸ್ಟೀಲನ್ನು ಬಿಟ್ಟು ಇನ್ನು ಯಾವುದಾದ್ರೂ ತಗೊಳ್ಬಹುದು. 1 ಹಿಡಿಯಷ್ಟು ಕಲ್ಲುಪ್ಪನ್ನು ಹಾಕಿ. ಇನ್ನು ಕಾಳುಮೆಣಸು ಬಂದು ನಮಗೆ ರಾಹು ಶನಿ ದೋಷಗಳನ್ನು ನಿವಾರಣೆ ಮಾಡುತ್ತೆ. ಸ್ವಲ್ಪ ಕಾಳುಮೆಣಸನ್ನು ಹಾಕಿ. ಇನ್ನು ಏಲಕ್ಕಿ ಬಂದು ಲಕ್ಷ್ಮೀದೇವಿಗೆ ಸುಗಂಧಭರಿತವಾಗಿರುವಂಥ ವಸ್ತುಗಳಿಂದ ಪರಿಹಾರ ಮಾಡಿದಾಗ ಮನೆಯಲ್ಲಿ ಇರುವಂಥ ಕಷ್ಟಗಳನ್ನು ಹಾಗೂ ಸಾಲವನ್ನು, ಆರೋಗ್ಯ ಸಮಸ್ಯೆಗಳಿದ್ದರೆ ಅದನ್ನು, ದರಿದ್ರವನ್ನು ದೂರ ಮಾಡುತ್ತೆ. ಒಂದು ಚೆನ್ನಾಗಿರುವಂಥ ನಿಂಬೆಹಣ್ಣನ್ನು ತಗೊಂಡು ಅರ್ಧಕ್ಕೆ 2 ಭಾಗ ಮಾಡಿ ಕಟ್ ಮಾಡಿ ಈ ಥರ ಇಡಬೇಕು. ಇನ್ನು ಯಾವುದೇ ಪರಿಹಾರ ಮಾಡಿದ್ರೂ ನಾವು ಇದಕ್ಕೆ ಅರಿಶಿಣ ಕುಂಕುಮವನ್ನು ತಗೊಳ್ಬೇಕು. ಅರಿಶಿಣ ಕುಂಕುಮ ಲಕ್ಷ್ಮೀದೇವಿ ಗುರುಬಲ ಎರಡೂ ಕೂಡ ಗಟ್ಟಿಯಾಗುತ್ತೆ. ಇದನ್ನು ನೀವು ಈ ಕಟ್ ಮಾಡಿ ನಿಂಬೆಹಣ್ಣು ಇಟ್ಟಿರ್ತೀರ ನೋಡಿ, ಅದರ ಮೇಲೆ ಬಿಲ್ಲೆ ಕರ್ಪೂರ ಇಡಬಹುದು, ಮುದ್ದೆ ಕರ್ಪೂರ ಇಡಬಹುದು, ಅಥವಾ ಪಚ್ಚ ಕರ್ಪೂರ ನಿಮ್ಮ ಬಳಿ ಯಾವುದಿರುತ್ತೋ ಅದನ್ನು 2 ಕಡೆ ಇಟ್ಟು ಮನೆಯ ಹೊಸ್ತಿಲು, ಮುಖ್ಯವಾಗಿ ಸಿಂಹದ್ವಾರ ಬಹಳ ಚೆನ್ನಾಗಿರುತ್ತೆ. ಇದನ್ನು ನಾವು ಎಲ್ಲರೂ ಕೂಡ ಸ್ನೇಹಿತರೆ ತುಂಬ ಮುಖ್ಯವಾಗಿ ಪೂಜೆಗಳನ್ನು ಮಾಡ್ತೀವಿ. ಲಕ್ಷ್ಮೀದೇವಿ ನಮ್ಮ ಮನೆ ಒಳಗಡೆ ಬರಬೇಕು ಅಂದರೂ ಕೂಡ ಹೊಸ್ತಿಲು ನೀಟಾಗಿದ್ದಾಗ ಅರಿಶಿಣ, ಕುಂಕುಮ, ಹೂವು ಈ ರೀತಿ ಇಟ್ಟು ನಾವು ಅಲಂಕಾರ ಮಾಡಿದಾಗ ಆ ತಾಯಿ ಪ್ರಸನ್ನಗೊಳ್ತಾಳೆ, ಗೆಜ್ಜೆನಾದ ಮಾಡ್ಕೊಳ್ತಾ ಬರ್ತಾಳೆ. ಅದಕ್ಕೆ ಹೊಸ್ತಿಲನ್ನು ಯಾವತ್ತೂ ಅಷ್ಟೇ ಖಾಲಿ ಬಿಡಬೇಡಿ. ಅಕ್ಕಿ ಹಿಟ್ಟಿನಿಂದ ಶುಕ್ರವಾರದ ದಿನಗಳಲ್ಲಿ ಪುಟ್ಟದಾಗಿ ರಂಗೋಲಿಯನ್ನು ಬಿಡಿ. ಆ ಜಾಗದಲ್ಲಿ ತುಂಬ ಚೆನ್ನಾಗಿರುತ್ತೆ ಪದ್ಮದಳ ರಂಗೋಲಿಯನ್ನು ಬಿಟ್ಟಾಗ. ಇನ್ನು ಈ ಥರ ರೆಡಿ ಮಾಡಿಕೊಂಡಿರುವಂಥ ಆ ಬಟ್ಲನ್ನು ನೀವು ತಗೊಂಡು ಬಂದು ಹೊಸ್ತಿಲ ಹತ್ರ ಈ ಥರ ಯಾವ ಕಡೆ ಆದರೂ ಇಡಬಹುದು. ಇನ್ನು ಆ ಕರ್ಪೂರವನ್ನು ಇಟ್ಟಿರ್ತೀವಿ ನೋಡಿ, ಅದನ್ನು ಹಚ್ಚಬೇಕು. ಹಚ್ಚಿದಾಗ ಮೇನ್ ಡೋರ್ ಎಂಟ್ರೆನ್ಸ್ ಇರುತ್ತಲ್ವ, ಆ ಬಾಗಿಲನ್ನು ತೆರೆದಿಟ್ಟಾಗ ಮನೆ ಒಳಗಡೆಗೆ ಯಾವುದೇ ನಕಾರಾತ್ಮಕ ಶಕ್ತಿಗಳ ಪ್ರವೇಶ ಆಗೋದಿಲ್ಲ. ಮನೆ ಒಳಗಡೆ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಇದರಲ್ಲಿ ಇಟ್ಟಿರುವಂಥ ಪ್ರತಿ ವಸ್ತುವು ಕೂಡ ನರದೃಷ್ಟಿ ಅನ್ನುವಂಥದ್ದು, ಆ ದೋಷಗಳು, ನರದೋಷಗಳು ಇದ್ದಾಗ ಹೊರಟೋಗುತ್ತೆ. ನಾವು ಅಂದುಕೊಂಡಿರುವ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ. ಇನ್ನು ಅದಕ್ಕೆ ಕರ್ಪೂರ ಇಟ್ಟಿರ್ತೀವಲ್ವ, ಕ್ಷಣ ಮಾತ್ರದಲ್ಲಿ ಕೋರಿಕೆಗಳು ನೆರವೇರುವಂತೆ ಸೂಚಿಸುತ್ತೆ. ಇದನ್ನು ಮಾರನೆಯ ದಿನ ಯಾರು ತುಳಿಬಾರ್ದು. ಆ ಜಾಗದಲ್ಲಿ ನೀರು, ಹಸಿರು ಗಿಡಗಳು ಎಲ್ಲೋ ಒಂದು ಜಾಗದಲ್ಲಿ ಹುಷಾರಾಗಿ ಒಂದು ಕವರಲ್ಲಿ ಹಾಕ್ಕೊಂಡೋಗಿ ಹಾಕಿಬಿಟ್ಟು ವಾಪಸ್ ಬನ್ನಿ. ಇಷ್ಟೇ ಸುಲಭವಾಗಿ ಒಳ್ಳೆಯದಾಗಿ